ಹೊದಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ತಾಲೂಕು ವ್ಯಾಪ್ತಿಯಲ್ಲಿ ಅಭಿವೃದ್ಧಿಗೆ ಮೊದಲ ಆದ್ಯತೆ ಯಶಸ್ಸು. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಚುನಾಯಿತ ಸದಸ್ಯರು ಅಧಿಕಾರಾವಧಿ ಕೊನೆಯ ದಿನ ಬೀಳ್ಕೊಡುಗೆ ಸಮಾರಂಭ. ಸದಾ ಮನಸ್ಸಿನಲ್ಲಿ ನಿಲ್ಲುವ ಹಾಗೆ ಕಾರ್ಯಕ್ರಮ ಅದ್ದೂರಿ ಸಂಭ್ರಮ ಯಶಸ್ಸು. ಈ ದಿನ ಗೌರವಾನ್ವಿತ ಜನಸಾಮಾನ್ಯರ ಹಾಗೂ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಅಭಿವೃದ್ಧಿ ಅಧಿಕಾರ ಅವಧಿಯಲ್ಲಿ ಪಕ್ಷ ಭೇದ ಮರೆತು ಕೆಲಸ ನಿರ್ವಹಿಸುವ ಅಧ್ಯಕ್ಷರು ಶ್ರೀನಿವಾಸ್ ಎನ್ ಹಾಗೂ ಸಕ್ರಿಯ ನಿಷ್ಠಾವಂತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂಪತ್ ಕುಮಾರ್ ರವರ ಸಂಪೂರ್ಣ ಗ್ರಾಮಗಳ ಅಭಿವೃದ್ಧಿಗೆ ಮೊದಲ ಆದ್ಯತೆ. ಗೌರವಾನ್ವಿತ ಪಂಚಾಯಿತಿ ಚುನಾಯಿತಿ ಸದಸ್ಯರು ಶ್ರೀನಿವಾಸ್ ಎನ್ ಚಿನ್ನಪ್ಪ, ಅನಸೂಯ ಕೆಎಸ್, ಎಸ್ ಗೀತಾ ರಾಮಚಂದ್ರ, ಕೆ ಗೋಪಾಲ್ ರೆಡ್ಡಿ, ಲೀಲಾವತಿ ಅಶೋಕ್, ಎಚ್ಎಲ್ ಅಶೋಕ್ ಕುಮಾರ್, ಕೆವಿ ಅನ್ನಪೂರ್ಣ, ಗೋವಿಂದ ರೆಡ್ಡಿ, ಆಂಜಮ್ಮ, ಟಿಆರ್ ಶ್ರೀನಿವಾಸ್ ರೆಡ್ಡಿ, ಡಿವಿ ಆಂಜನೇಯ ರೆಡ್ಡಿ, ಮಂಜುಳಾ ಟಿಎಸ್, ಜಿಎನ್ ಕಳಾವತಮ್ಮ, ಎಂಎಸ್ ಶೋಭಾ, ಗೋವಿಂದಪ್ಪ, ಆರ್ ಮಂಜುಳಾ, ಕೆಎಚ್ ಲಕ್ಷ್ಮೀದೇವಿ, ಆಂಜನೇಯ ರೆಡ್ಡಿ, ಮುನಿಶಾಮಿ ಹಾಗೂ ಮುಖಂಡರು, ಕೋಲಾರ ಜಿಲ್ಲಾ ಸಹಕಾರ ಒಕ್ಕೂಟ ನಿರ್ದೇಶಕರು ಮಂಜುನಾಥ್ ರೆಡ್ಡಿ, ಕೊಟ್ರಗುಳಿ ಆಂಜನೇಯ ರೆಡ್ಡಿ, ಮುಳವಾಗಲಪ್ಪ, ಟಿಎಂ ಹರೀಶ್, ತಿಮ್ಮಸಂದ್ರ ಶಿವಣ್ಣ ಹೀಗೆ ಹಲವಾರು ಗಣ್ಯರು ಮತ್ತು ಜನಸಾಮಾನ್ಯರು ಉಪಸ್ಥಿತರಿದ್ದು ಪಂಚಾಯಿತಿ ಕಾರ್ಯದರ್ಶಿ ಡಿವಿ ಶಿವಶಂಕರ್ ರಾಜು, ಬಿಲ್ ಕಲೆಕ್ಟರ್ ಆರ್ ವೆಂಕಟರಮಣಪ್ಪ, ಡಿಒ ಟಿಎಚ್ ವಿನೋದ ಮೇಡಂ, ಪಂಚಾಯಿತಿ ಸಿಬ್ಬಂದಿ ವರ್ಗ, ಕರವಸೂಲಿಗಾರ ಅಶೋಕ್, ಕಚೇರಿ ಸಹಾಯಕ ರವೀಂದ್ರ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಪಿಡಿಒರವರು ಅಧಿಕಾರಾವಧಿಯ ಬಗ್ಗೆ, ಕೆಲಸ ಮಾಡುವ ಜನಸಾಮಾನ್ಯರ ಬಗ್ಗೆ ಈ ದಿನ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಸಂಪೂರ್ಣ ಮಾಹಿತಿಯನ್ನ ವಿವರಿಸಿದ್ರು. ಈ ದಿನ ಕೊನೆಯ ಅಧಿಕಾರಾವಧಿ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಮತ್ತು ಸಿಹಿಯನ್ನು ನೀಡಿ ಗೌರವಿಸಿದ್ರು ಹಾಗೂ ಸಭೆಗೆ ಬಂದಿರುವ ಎಲ್ಲರಿಗೂ ಪಿಡಿಒರವರು ಕೃತಜ್ಞತೆಯನ್ನ ವ್ಯಕ್ತಪಡಿಸಿದ್ರು. ಕೆಲಸವನ್ನು ಮಾಡಿದ್ದೀನಿ, ಇನ್ನು ಮಾಡಬಹುದಾಗಿತ್ತು. ಸರಿ, ನನಗೆ ಅವಕಾಶ ಇಷ್ಟೇ ಕೊಟ್ಟಿದ್ದು. ಎಲ್ಲರಿಗೂ ಸಹ ನನ್ನನ್ನು ಆರಿಸಿ ಇವತ್ತು 1 ವರ್ಷ ಅಧಿಕ ಅಧ್ಯಕ್ಷಗಳ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸದಸ್ಯರಿಗೂ ನಾನು ತುಂಬ ಹೃದಯದಿಂದ ಬೀಳ್ಕೊಡ್ತಾ ಇದ್ದೀನಿ ಮತ್ತು ಅವರಿಗೆ ಅರ್ಸ್ತಾ ನಮಸ್ಕಾರ ಮಾಡ್ತಾ ಇದ್ದೀನಿ ಅವ್ರಿಗೆ. ಯಾಕೆಂದ್ರೆ ನನ್ಗೆ ಯಾವುದೇ ಒಂದು ಯಾವಾಗಲೂ ಅಷ್ಟೇ ಎಲ್ಲ ಸಹಕಾರ ಮಾಡೋರು, ಎಲ್ಲ ನಮ್ಮ ಸದಸ್ಯರು ನೀನೇನ ಮಾಡಪ್ಪ, ನೀನೇನೇ ಕೆಲಸ ಮಾಡು, ನಾವು ಇದ್ದೀವಿ, ನೀನು ತಲೆ ಕೆಡ್ಸ್ಕೊಬೇಡ, ನಿನ್ನ ಕೈಲಿ ಏನಾಗುತ್ತೋ ಮಾಡು ಅಂತ ಹೇಳೋರು. ಅದರಿಂದನೇ ಇವತ್ತು ನಮ್ಮ ಪಂಚಾಯತಿಗೆ ಒಂದು ಕಾಂಪೌಂಡ್ ಇರಲಿಲ್ಲ ಮತ್ತು ದಾಸ್ತಾನು ಕೊಠಡಿ ಇರಲಿಲ್ಲ. ಅದನ್ನ ಮಾಡೋ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿ ಅದನ್ನ ಕಟ್ಟಕ್ಕೆ ಅಂತ ಮಾಡಿದ್ದೀವಿ, ರೆಡಿಯಾಗಿದೆ. ಮತ್ತೆ ಈಶ್ವತ್ ಅದಾಲತ್ ನಮ್ಮ ಇಡೀ ಕೋಲಾರ ಡಿಸ್ಟಿಕಲ್ಲೇ ನಮ್ಮ ಈಶ್ವತ್ ಅದಾಲತ್ ಮಾಡಿದ್ದು ಫಸ್ಟ್ ನಾವೇನೆ, ಯಾರೂ ಮಾಡಿರಲಿಲ್ಲ ನಮ್ಮ ಪಂಚಾಯತಿಲಿ. ನಮ್ಮ ಪಿಡಿಒ ಸಾರು ಸಂಪತ್ ಕುಮಾರ್ ಅವರು, ನಮ್ಮ ಶಿವಶಂಕರ್ ರಾಜು, ನಮ್ಮ ಸದಸ್ಯರು ಎಲ್ಲ ಸೇರಿ ನಾವು ಚರ್ಚೆ ಮಾಡಿ ಈಸೊತ್ತು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಮನೆ ಬಾಗಿಲಿಗೆ ಈಸೊತ್ತು ಕೊಡೋಣ ಅಂತ ಹೇಳ್ಬಿಟ್ಟು ಅದೊಂದು ಅದಾಲತನ್ನು ಮಾಡಿದ್ವಿ. ಅದು ಸಕ್ಸಸ್ ಆಯ್ತು. ಅದೊಂದು ಆಡಳಿತಾಧಿಕಾರಿ ಬಂದ ಮೇಲೂ ಸಹ ಅದೇ ರೀತಿ ಕೆಲಸವನ್ನ ನಿರ್ವಹಿಸಿಕೊಂಡು ಹೋಗ್ತೀವಿ ಅಂತ ಹೇಳ್ತಾ 4 ಮಾತುಗಳು. ತಾವು ಒಂದು ಪಿಡಿಒ ಒಂದು ಕೆಲಸ ಮಾಡಿ ಈಗಾಗಲೇ ಈ ಹೊದಲಿ ಪಂಚಾಯತ್ ಸುಮಾರು ಅಧ್ಯಕ್ಷರು ಬದಲಾವಣೆ ಆಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಎಲ್ಲ ಸದಸ್ಯರು ನೋಡಿದ್ರಲ್ಲ, ಈ ವ್ಯಾಪ್ತಿ, ಈ ಹೊದಲಿ ಪಂಚಾಯತಿ ಎಲ್ಲ ಗ್ರಾಮಗಳ ಒಂದು ಅಭಿವೃದ್ಧಿ, ಸ್ವಚ್ಛತೆ, ಒಂದು ನೀರಿನ ವಿಚಾರ ಆಗ್ಬೋದು, ಒಂದು ಅಂಗಡಿ ಬಿಲ್ ಆಗ್ಬೋದು, ಯಾವುದೇ ರೀತಿ ಅಧ್ಯಕ್ಷರು ಸದಸ್ಯರ ಒಂದು ಸಹಕಾರ ಯಾವುದು ಆ ಒಂದು ಜನರಿಗೆ ಬಿಲ್ ವಿಚಾರದಲ್ಲಾಗ್ಲಿ ತೊಂದರೆ ಮಾಡದೆ ಎಲ್ಲ ಮಾಡಿದಿರಲ್ಲ, ಕ್ಲಿಯರೆನ್ಸ್ ಮಾಡಿದಿರಲ್ಲ, ಆ ಒಂದು ಸಹಕಾರ ಇಂದಿನ ಇರೋ ಅಧ್ಯಕ್ಷರು ಸದಸ್ಯರು ಯಾವ ರೀತಿ ಹೆಚ್ಚಿನ ಸಹಕಾರ ನೀಡ್ತಾರೆ? ನನಗೆ 3 ಜನ ಸದಸ್ಯರು ಕೂಡ ಒಂದೇ ಸಹಕಾರ ನೀಡಿರ್ತಾರೆ. ಯಾಕಂದ್ರೆ ಅಧ್ಯಕ್ಷರು ನಾವು ಅವರಿಗೆ ತಿಳಿದೇ ಇದ್ರು ಕೂಡ ನಾವು ಈ ತರ ಇದು ಮಾಡಕ್ ಆಗೋದಿಲ್ಲ ಅಂತ ಹೇಳಿದಾಗ ಅವರು ಹೌದಾ ಅಂತ ಸಹಕಾರ ನೀಡಿದ್ದಾರೆ. ಅವ್ರೇನ್ ಮಾಡಿ ಅಂತ ಯಾರು ಅಧ್ಯಕ್ಷರು ಮಾಡಬಾರದನ್ನ ಮಾಡಿ ಅಂತ ಯಾರು ಹೇಳಿಲ್ಲ. ಅಧ್ಯಕ್ಷರಿಗೆ ನಾವು ತಿಳಿ ಹೇಳಿದಾಗ ಈ ತರ ಇಂಥದ್ದು ಮಾಡಕ್ ಬರೋದಿಲ್ಲ, ಈ ತರ ಇದೆ, ಈ ತರ ಆಗುತ್ತೆ ಅಂದ್ರೆ ಹಂಗಾದ್ರೆ ಬೇಡ ಅಂತ ಹೇಳ್ತಾರೆ. 3 ಜನ ಅಧ್ಯಕ್ಷರು ಕೂಡ ಅದೇ ರೀತಿ ಸಹಕಾರ ನೀಡಿದ್ದಾರೆ. ಅದ್ರಲ್ಲಿ ಏನಂದ್ರೆ ಸ್ವಲ್ಪ ತಿಳುವಳಿಕೆ ಇದ್ದಂತವ್ರಿಗೆ ಹೇಳಿದ ತಕ್ಷಣ ಟಕ್ಕಂತ ಅರ್ಥ ಮಾಡ್ಕೊಂತಾರೆ. ಏನಂದ್ರೆ ಈಗ 3 ಜನ ಅಧ್ಯಕ್ಷರು ಅಂತ ಹೇಳಿದ ತಕ್ಷಣ ಅವರು ಇದಾಗಲ್ಲ ಅಂದ್ರೆ ಅರ್ಥ ಮಾಡ್ಕೊಂತಾರೆ. ಯಾಕಂದ್ರೆ ಅವರು ಸಮಾಜದಲ್ಲಿ ಚಿಂದಾಗಿ ಓಡಾಡಿ ಕೆಲವು ಕಡೆ ಎಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಅದರಿಂದ ಕೆಲವು ಕಡೆ ನಾವು ಈಗ 3 ಜನ ಅಧ್ಯಕ್ಷರು ಅಂದಾಗ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಎಲ್ಲರೂ ಸಹ ಅಧ್ಯಕ್ಷರು ಸಹಕಾರ ನೀಡಿದ್ದಾರೆ. ಪ್ಲಸ್ ಮಾಡಬಾರದನ್ನ ಅವ್ರು ಮಾಡಿ ಅಂತ ಯಾರು ನಮ್ಗೆ ಹೇಳೂ ಇಲ್ಲ, ಏನೂ ಇಲ್ಲ. ಈ ತರ ಇದೆ, ಈ ತರ ಮಾಡಕ್ಕಾಗಲ್ಲ ಅಂದ್ರೆ ಸರಿ ಬಿಡು ಅಂತಾರೆ. ನಮ್ಮ ಕೈಲೂ ಆಗುವಂತ ಸಹಕಾರ ಡೈರೆಕ್ಟ್ ಆಗಿ ಆಗದೆ ಇಲ್ಲ ಅಂದ್ರೂ ಇಂಡೈರೆಕ್ಟ್ ಆಗಾದ್ರೂ ಅವ್ರಿಗೆ ಸಹಕಾರ ಮಾಡಿದ್ವಿ. ಯಾವ್ದಾದ್ರು ಅದು ಕೆಲವು ಸಣ್ಣ ಪುಟ್ಟ ಹೇಳಿದ್ದನ್ನ ಸದಸ್ಯರೇ ಆಗ್ಲಿ ಯಾರೇ ಆಗ್ಲಿ, ನಮ್ಗೆ ಒಂದು ವಿನಂತಿ ಏನಂದ್ರೆ ಎಲ್ಲರಲ್ಲೂ ಈಗ ಇದೇ ರೀತಿ ಇದೀರಿ, ಮುಂದೆ ಕೂಡ ಅಕಸ್ಮಾತ್ ಆಯ್ಕೆ ಆಗಿ ಬಂದ ಮೇಲೂ ಕೂಡ ಸದಸ್ಯರು ಯಾವುದೇ ಪಾರ್ಟಿ ಆಗಿರ್ಲಿ, ಪಕ್ಷ ಆಗಿರ್ಲಿ, ಸದಸ್ಯರ ಹೇಳಿದ್ದನ್ನ ನಾವು ಗೌರವಿಸಬೇಕು ಅನ್ನೋದು. ಯಾಕಂದ್ರೆ ಕಮಿಟಿ ಒಂದು ಪಕ್ಷಕ್ಕೆ ಇರ್ಬೋದು, ಇನ್ನು ಉಳಿದವರು ಇರ್ತಾರೆ ಸದಸ್ಯರು,
ಅಂತ ವಿತರಣೆನೂ ಮಾಡಿದ್ದಾರೆ. ಅದಲ್ದೇನೆ ಇನ್ನೊಂದು ಕಾರ್ಯಕ್ರಮನ ಮಾಡಿದೆ. ಇದು ಯಾವುದಪ್ಪ, ಪೋತಿ ವಾರ್ಷಿಕಾತ ಮತ್ತು ಪೆನ್ಷನ್ ಅದಾಲತ್ತು ರೆವಿನ್ಯೂ ಡಿಪಾರ್ಟ್ಮೆಂಟನ್ನು ಕರೆಸ್ಬಿಟ್ಟು ಅದನ್ನೊಂದು ಅದಾಲತ್ ಮಾಡಿದೆ. ಅದು ತಕ್ಕ ಮಟ್ಟಿಗೆ ಅದು ಸಕ್ಸಸ್ ಆಯಿತು. ಮತ್ತು ಹೆಲ್ತ್ ಕ್ಯಾಂಪನ್ನು ಮಾಡಿದ್ದೀವಿ. ಹೆಲ್ತ್ ಕ್ಯಾಂಪ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ 1 ವರ್ಷಗಳ ಕಾಲ, 1 ವರ್ಷ ಕಾಲ ನನ್ನ ಸ್ಟಾಫ್ ನನಗೆ ತುಂಬ ಸಹಕಾರ ಮಾಡಿದ್ದಾರೆ. ಯಾರ ವಾಟರ್ ಮ್ಯಾನ್ಸ್ ಇರ್ಬೋದು, ಕಂಪ್ಯೂಟರ್ ಆಪರೇಟರ್ಸ್ ಇರ್ಬೋದು, ನಮ್ಮ PDO ಸಾರ್ ಇರ್ಬೋದು, ನಮ್ಮ ಸೆಕ್ರೆಟರಿ ಅವರು ಇರ್ಬೋದು, ಎಲ್ಲರೂ ಸಹ ನನಗೆ ಸಹಾಯ ಮಾಡಿದ್ದಾರೆ. ಅವ್ರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾವು SC ST ಇರ್ಬೋದು, ಫಿಸಿಕಲ್ದು ಮತ್ತು ಹೈಯರ್ ಎಜುಕೇಷನ್ದು 90 ಫೈಲ್ಗಳು, ಎಷ್ಟು 90 ಫೈಲ್ಗಳು ನನ್ನ ಅವಧಿಯಲ್ಲಿ ಎಲ್ಲರಿಗೂ 1 ವರ್ಷದ ಅವಧಿಯಲ್ಲಿ ಎಲ್ಲರಿಗೂ ನಾನು ಅದನ್ನು ಹಂಚ್ಕಿದ್ದೀವಿ. ಮತ್ತು ತಿಂಗ್ಳಿಲಿ ಸ್ವಲ್ಪ ಇದು ಕೊನೆಯ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಂಡಿದ್ದು ಇವತ್ತು ಕೊನೆಯಾಗಿದ್ದರಿಂದ ಮುಂದಿನ ದಿನಗಳಲ್ಲಿ ಆಫೀಸರ್ನ ಆಡಳಿತಾಧಿಕಾರಿನ ಹಾಕುವಂಥ ಒಂದು ಪರಿಸ್ಥಿತಿ ಇದೆ. ಅದರಿಂದ ಇವತ್ತಿನ ಸಮಸ್ಯೆಗಳು ಏನಿದ್ದಾವೆ ಊರಲ್ಲಿ, ನೀರು ಮತ್ತು ಕ್ಲೀನಿಂಗ್ ಅದು ಮತ್ತು ಲೈಟು ಏನೋ ತೊಂದರೆಗಳಿದ್ದಾವೆ. ಬಟ್ ಬೇರೆ ಏನು ಕುಡಿಯೋ ನೀರು ಸಮಸ್ಯೆ ಏನೇ ಇದ್ರೂ ಸಮಸ್ಯೆಗಳು ಏನಿದ್ದಾವೆ ಅಂತ ಹೇಳ್ಬಿಟ್ಟು ಚರ್ಚಿಸಿ ಅದನ್ನು ಒಂದು ಬಗೆಹರಿಸೋ ನಿಟ್ಟಿನಲ್ಲಿ ನಾವು ಇವತ್ತು ಚರ್ಚೆ ಮಾಡಿದ್ವಿ. ನಂದು ಇವತ್ತು ಅಧಿಕಾರ ಮುಗೀತಿದೆ. ಇವತ್ತು 1 ವರ್ಷ ಕಾಲ ನಾನು ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡು 1 ವರ್ಷ 1 ತಿಂಗಳಾಗಿದೆ. ನನ್ನ ಅವಧಿಯಲ್ಲಿ 2 ವರ್ಷದಲ್ಲಿ ಅಧ್ಯಕ್ಷರು ಒಂದು 3 ಜನ ಬದಲಾವಣೆ ಆಗಿರ್ತಾರೆ. ಒಬ್ಬರು ಗೋಪಾಲ್ ರೆಡ್ಡಿ ಅವರು ಸಹ 1 ವರ್ಷ ಇದ್ರು. ಅವರು ಸಹ ನನಗೆ ಸಹಕಾರ ನೀಡಿರ್ತಾರೆ ಸಂಪೂರ್ಣವಾಗಿ. ಮತ್ತೆ ಒಂದು 4 ತಿಂಗಳು ಮಂಜುಳಾ ಮೇಡಮ್ ಅವರಿದ್ರು, ಅವರು ಸಹ ಸಹಕಾರ ನೀಡಿರ್ತಾರೆ. ನಮ್ಮ ಅಧ್ಯಕ್ಷರಾಗಿ 1 ವರ್ಷ ಆಗಿತ್ತು ಸೀನಣ್ಣ ಅವರು ಸಹ ನನಗೆ ಸಹಕಾರವನ್ನ ನೀಡಿದ್ದಾರೆ. ಇವರಲ್ಲಿ ಹೆಚ್ಚಿನದಾಗಿ ಸಹಕಾರ ಅಂದ್ರೆ ನಮ್ಮ ಅಧ್ಯಕ್ಷರು ಸ್ವಲ್ಪ ಅದು ಬೇಕು ಇದು ಬೇಕು ಹಂಗಾಗ್ಬೇಕು ಅಭಿವೃದ್ಧಿ ಆಗ್ಬೇಕು ಅಂತ ಸ್ವಲ್ಪ, ಯಾಕಂದ್ರೆ ಇರೋದು ಓಪನ್ ಆಗಿ ಹೇಳ್ತಾ ಇರೋದು. ಅವ್ರಿಗೂ ನಮ್ಗೆ ಹೆಂಗಂದ್ರೆ ಹಂಗೆ ಇದಾಗೋ ಹಂಗಿರೋದು. ಏನಂದ್ರೆ ಅವ್ರು ಇದು ಬೇಕು ಅದು ಬೇಕು ಎಲ್ಲ ಕೆಲಸ ಮಾಡಿಸ್ಬೇಕು ಅಂತ. ಎಲ್ಲ ಕೆಲಸ ಮಾಡಿಸ್ಬೇಕು ಅಂದ್ರೆ ನಮ್ಗೆ ಸರ್ಕಾರದ ದುಡ್ಡು ಬಂದ್ರೇನೆ ಎಲ್ಲ ಕೆಲಸ ಮಾಡ್ಸೋಕ್ಕಾಗೋದು. ಈಗ ಏಪ್ರಿಲ್ 1ರಿಂದ ಈ ವರ್ಷ ಪೂರ್ತಿ 1 ರೂಪಾಯಿ ದುಡ್ಡು ಬಂದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಯಾವ ತರ ಅಂತ, ಇವ್ರಿಗೆ ಏನಂದ್ರೆ ಅಭಿವೃದ್ಧಿ ಆಗ್ಬೇಕು, ಗ್ರಾಮಗಳು ಚೆನ್ನಾಗಿರ್ಬೇಕು ಅಂತ. ಯಾಕಂದ್ರೆ ಹೆಚ್ಚಿನದಾಗಿ ಅವ್ರವ್ರನ್ನೇ ಡೆವಲಪ್ ಮಾಡಕ್ ಹೋಗ್ತಾರೆ. ಅವ್ರ ಎಲ್ಲಾ ಹಳ್ಳಿಗಳು ನಮ್ಗೇನಂದ್ರೆ ಎಲ್ಲಾ ಹಳ್ಳಿಗಳು ನಾವು ಸಹಕಾರ ಅಭಿವೃದ್ಧಿ ಆಗ್ಬೇಕು ಅಂತ ನಮ್ಮ ಇದು. ಕೆಲವು ಹಳ್ಳಿಗಳಲ್ಲಿ ನಾವು ನೋಡಿದ್ವಿ. ಈಗ ದಾಸ್ತಿಮ್ನಹಳ್ಳಿ ನಾನು ಅವ್ರಿಗೆ ಒಂದು 10 ಸಾರಿ ಹೇಳಿದೀನಿ, ಶಾಸಕರ ಹತ್ರ ಹೇಳ್ಬಿಟ್ಟು, ಊರ ಒಳಗಡೆ ಡ್ರೈನ್ಗಳೇ ಇಲ್ಲ, ಒಂದು ಡ್ರೈನು ಇಲ್ಲ, ಎಲ್ಲ ರೋಡಲ್ಲಿ ಹೋಗ್ತಾ ಇರ್ತದೆ. ಅದಕ್ಕೆ ಈಗ MLA ಹತ್ರ ಆದ್ರೂ ಗ್ರಾಂಟ್ಸ್ ಹಾಕ್ಸಿ ಇದು ಮಾಡಿ ಅಂತ. ಈಗ ನರೇಗಾ ಪೂರ್ತಿ ನಿಂತೋಗಿದೆ. ನರೇಗಾ ಯಾಕಂದ್ರೆ ಯಾರು ಕೆಲಸ ಮಾಡಕ್ಕೆ ಬರ್ತಾ ಇಲ್ಲ ಮುಂದೆ. ಅದರಿಂದ ನನಗೆ ಸುಮಾರು 2 ವರ್ಷದಿಂದ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ನಮ್ಮ ಸಿಬ್ಬಂದಿ ಸಂಪೂರ್ಣವಾಗಿ ಸಹಕಾರ ನೀಡಿದ್ದಾರೆ. ಮುಂದೆ ಕೂಡ ಈಗಿರುವಂತ ಸದಸ್ಯರು ಯಾವುದೇ ಕರೆ ಮಾಡಲಿ ಅಥವಾ ಯಾವುದೇ ಸಮಸ್ಯೆ ಹೇಳಿದ್ರು ಕೂಡ ನಾವು ಮುಂದೆ ಈಗ ಇದುವರೆಗೂ ಯಾವ ತರ ಕೆಲಸ ನಿರ್ವಹಿಸ್ಕೊಂಡು ಹೋಗಿದ್ದೀವಿ. ಸುಮಾರು ದೇವರಪಲ್ಲಿ ಆಗ್ಬೋದು, ದಾಸತಿಮ್ಮನಹಳ್ಳಿ ಆಗ್ಬೋದು, ಸುಮಾರು ಊರುಗಳಿಗೆ ನಮ್ಮ ಪಂಚಾಯತಿಯಿಂದನೇ ಬೋರ್ವೆಲ್ ಕೊಡಿಸಿ ನೀರಿನ ವ್ಯವಸ್ಥೆ ನೀಗಿಸಿದ್ದೀವಿ. ಹಾಗೆಯೇ ಇಮ್ರಕುಂಟೆ ಶಾಲೆ ಇರ್ಬೋದು, ಟ್ಯಾಂಕ್ ಇರ್ಬೋದು, ಒಂದು ಪೈಪ್ಲೈನ್ ಇರ್ಬೋದು, ಒಳ್ಳೆ ಸಹಕಾರ ಕೊಟ್ಟು ನಮ್ಮ ಅಧ್ಯಕ್ಷರುಗಳು ನಮಗೆಲ್ಲ ಅನುದಾನ ಕೊಟ್ಟು ಅವೆಲ್ಲ ರಿಪೇರಿ ಮಾಡೋಕ್ಕೆಲ್ಲ ಹಣ ಒದಗಿಸಿದ್ದೀರಿ. ಆದ್ದರಿಂದ ಈಗ ಇಮ್ರಕುಂಟೆ ಶಾಲೆ ಇರ್ಬೋದು, ಬಹು ಚೆನ್ನಾಗಿ ಬಣ್ಣ ಬೆಳೆಸಿದ್ದೀವಿ. ಮತ್ತು ಟ್ಯಾಂಕ್ ರಿಪೇರಿ ಮಾಡಿಸಿದ್ದೀವಿ. ಎಲ್ಲ ಊರುಗಳೆಲ್ಲ ಹಂಗೆ ಇದೆ, ಒಂದೂರಂತಲ್ಲ ಎಲ್ಲ ಊರುಗಳಲ್ಲಿದೆ. ನಾವೆಲ್ಲ ಪಕ್ಷಭೇದ ಮರೆತು ಕೆಲಸ ಮಾಡಿದ್ದೀವಿ. ನಮ್ಮ ಆಡಳಿತ ಇದಕ್ಕೆ ಮುಕ್ತಾಯ ಆಗ್ತಾ ಇದೆ. ಇನ್ನು ಮುಂದೆಯೂ ಕೂಡ ನಮ್ಮ ಏನು ಇಲ್ಲಿ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ. ಎಲ್ಲ ಗ್ರಾಮಗಳಿಗೆ ಒಳ್ಳೆ ಏನು ಅವ್ರಿಗೆ ವ್ಯವಸ್ಥೆ ಬೇಕೋ ಮಾಡಿಕೊಡ್ಬೇಕು, ಇನ್ನೊಂದು ಆಡಳಿತ ಮಂಡಳಿ ಬರುವರ್ಗ ಅಂತ ಅವ್ರಿಗೆ ಕಿವಿ ಮಾತು ಹೇಳಿದ್ದೀವಿ. ಇಷ್ಟು ಹೇಳಿ ಇವತ್ತು ಕೊನೆಯ ಸಾಮಾನ್ಯ ಸಭೆ ಮುಗಿತಾ ಇದೆ. 5 ವರ್ಷ ಆಯ್ತು. ಯಾವಾಗ ಹೋಯ್ತೋ ಗೊತ್ತಿಲ್ಲ. 5 ವರ್ಷ ಮುಗಿದಿದೆ. ಆದಷ್ಟು ಇವಾಗ ನಾವು ಬಂದ್ಮೇಲಂತೂ 5 ವರ್ಷದಿಂದನೂ ಯಾವುದೇ ತರ ತೊಂದರೆ ಆಗ್ದಂಗೆ ಎಲ್ಲ ಅಧ್ಯಕ್ಷರುಗಳು ನಡ್ಕೊಂಡಿದ್ದಾರೆ. 1 ವರ್ಷ ಅವಧಿಯಲ್ಲಿ, ನನ್ನ ಅವಧಿಯಲ್ಲೂ ಅಷ್ಟೇನೆ ಎಲ್ಲರಿಗೂ ಸ್ಪಂದಿಸಿದ್ದೀನಿ. ಆದಷ್ಟು ಉತ್ತಮವಾಗಿ ಕೆಲಸ ಮಾಡಿದ್ದೀನಿ. 100ರಲ್ಲಿ ಒಂದು 70% ಅಂತೂ
ಎಲ್ಲರೂ ಸಮಾಧಾನವಾಗಿ ರೀತಿಯಲ್ಲಿ ನಡ್ಕೊಂಡಿದ್ದೀನಿ. ಬೇರೆ ಏನಾಯಿದ್ರೆ ನಿಮ್ಗೆ ಇವಾಗ ಏನಾಯಿದ್ರೆ ನಿಮ್ಮ ಸಮಸ್ಯೆಗಳು ಕೊನೆಯ ಸಾಮಾನ್ಯ ಸಭೆ ಇದು. ಏನಾಯಿದ್ರೆ ನಿಮ್ಮ ಸಮಸ್ಯೆಗಳು ಹೇಳ್ಬೇಕು, ಹೇಳಿ. ಯಾವ್ದು ನೀರು ಮಾತಾಡಿಸ್ಲಿಕ್ಕೆ ಬಂದಿದ್ದೀನಿ. ನಂತಿ ಪಿಕ್ಚರ್ಸ್ ಪೇಮೆಂಟ್ ಇಲ್ಲ, ಹೊಸ ಬೋರ್ಡ್ ಇದೆ ಬಿಡಮ್ಮ, ಟ್ರಾನ್ಸ್ಪೋರ್ಟ್ ಶಿಫ್ಟ್ ಮಾಡಿ ಬಿಟ್ಟಿದೆ. ಹಾ, ಹಳೆ ಬೋರು ಹೊಸ ಬೋರು JJM ಹಾಕಿದಾರಲ್ಲ, ಹೋಗಿದ್ರಿ ಹೇಳಿದ್ರೆ ಹಂಗೆ ಕಳಿಸ್ತಾ ಇದ್ವಲ್ಲ. ಇದಾರಲ್ಲ ಮೆಕ್ಯಾನಿಕ್ ಡೈಲಿ ಬರ್ತಾನಲ್ಲ, ಹೇಳಿದ ತಕ್ಷಣ ಬಂದು ಅಟೆಂಡ್ ಮಾಡ್ತಾ ಇದ್ದಾರೆ. ನೀವು ಹೇಳ್ಬೇಕಾಗಿತ್ತಲ್ಲ, ಅವನಾದ್ರೂ ಹೇಳ್ಬೇಕಲ್ಲ.